ಡಿ.ಕೆ ಎಲ್ಲೋ ಕೂತ್ಕೊಂಡು ನಾನು ಹಾಕ್ಬಿಡ್ತೀನಿ ಹಾಕೊಂಡು ಯಾರು ಅವನ ಜಮೀನಿಗೆ ಹಾಕೊಳ್ಳಿ ಬಿಡು. ಯಾರ್ದೋ ಹೊರದೇಶದಲ್ಲಿ ಕರ್ಕೊಂಡ್ಬಂದು ಅವ್ನ ಜಮೀನು ಕೊಟ್ಕೊಳ್ಳಿ. ಸಾವಿರಾರು ಎಕರೆ 50,000 ಎಕರೆ ಮಾಡವನ್ನ ಕೂತ್ಕೊಳ್ಳಿ ಸರ್. ರೈತರನ್ನ ಯಾಕೆ ಹಾಳು ಮಾಡ್ತಾನೆ? 10 ಗುಂಟೆ ಅವರ ಮಾತುಗಳು ರೈತರಲ್ಲ ಅವ್ರು ಯಾರು ರೈತರಾದ್ರೆ ಕತ್ತೆ ಕಾಯ್ತಾವ್ರಂತೆ ಅವನಂಗೆ. ಇಲ್ಲಿ ರೈತ ಬೆಳೆ ನೋಡಿದ್ರಾ? ಮಂಗಳ ಪಂಚಾಯತಿ ಕಂಚನಹಳ್ಳಿ ಪಂಚಾಯತಿ ತರಕಾರಿ ತಗೋದ್ರೆ ಕದ್ ಮಾರ್ಬೇಕು ಅಂತ ಅವ್ರೇನ್ ತಿಂತಾರ? ಪಿಜ್ಜಾ ಬರ್ಗರ್ ತಿಂತಾರ? ಮೋದಿ ಕಳಿಸ್ತಾನ ಇದ್ರಿಂದ ಡೆಲ್ಲಿಯಿಂದ. ನಮ್ಗೆ ಸಂಕಟ ಅದೇ. ಇವತ್ತು ಅವ್ರು ಕಿತ್ಕೊಂಡು ಅಂಟೈತಾರೆ, ನಾಳೆ ನಮ್ಮ ಮಕ್ಕಳನ್ನೇನ್ ಮಾಡೋದು, ನನ್ನ ಮೊಮ್ಮಕ್ಕಳನ್ನೇನ್ ಮಾಡೋದು? ಅವ್ರ ಹೇಳ್ಬಿಟ್ಟು ಏನಪ್ಪ ಮಾಡೋದು? ನೀನ್ ಹೇಳು. ಏನ್ ಮೊನ್ನೆ ನಾವು ತಲೆಗೊಯ್ಕೋತಾ ಇದ್ವಿ. ಪರಿಹಾರ ನಮ್ಗೆ ಬೆಂಕಿ ಇಕ್ತೆ ತಕೊಂಡು ಅವ್ರ ಪರಿಹಾರ ನಮಗ್ ಬೇಡ. ನಮ್ಗ್ ಭೂತಾಯಿ ಕೊಟ್ಟಾಳಲ್ಲ ಅಷ್ಟೇ ಸಾಕು ನಮ್ಗೆ. ರೈತರಲ್ಲ ಅಂತ ಹೇಳಕ್ ಅವನ ಯಾರು? ಬಂದಿ ಪರಿಶೀಲನೆ ಮಾಡ್ಬೇಕಿಲ್ಲಿ. ಇಲ್ಲಿ ರೈತರ ಅವರು ಗೌರ್ಮೆಂಟ್ ಕೆಲಸದಲ್ಲಿ ಅವರು ರೈತರವ್ರು ಏನ್ ಕೆಲಸ ಮಾಡ್ತಾವ್ರ, ಏನ್ ಉದ್ಯೋಗ ಮಾಡ್ತಾವ್ರ ಅಂತ ಬಂದಿ ಅವ್ನು ನೋಡಿದ್ರೆ ಅವ್ನ್ ರೈತರಲ್ಲ ಅಂತ ಆರ್ಡರ್ ಮಾಡ್ಬೋದು ಅಷ್ಟೇ ಹೊರತು ಅವ್ನು ರೈತರಲ್ಲ ಅಂತ ಯಾವ ಕಾರಣಕ್ಕೂ ಹೇಳಕ್ ಆಗಲ್ಲ. ನಾವ್ ಯಾವತ್ತೂ ರೈತರಲ್ಲ ಅಂತ ಹೇಳಕ್ ಅವ್ನು ಯಾವ ಕಾರಣಕ್ಕೂ ಯಾರು ಅರ್ಥದಿಂದ ಹೇಳ್ದ ಅವ್ನು MLA ಇಲ್ಲ ಅಂತ ನಾನು ಹೇಳ್ಬೋದು, ಅವ್ನು MLA ಇಲ್ಲ ಅಂತ ಹೇಳ್ಬೋದು. ಅವ್ನು ಬಂದಿದ್ ಪರಿಶೀಲನೆ ಮಾಡ್ಬೇಕು. ಏನು ವ್ಯವಸಾಯದ ಎಷ್ಟು ಜನ ಅವ್ರೆ, ಗೌರ್ಮೆಂಟ್ ಕೆಲಸದಲ್ಲಿ ಅವ್ರು ಎಷ್ಟು ಜನ ಅವ್ರೆ ಅಂತ ಎಲ್ಲ ಪರಿಶೀಲನೆ ಮಾಡಿ ಅವನು ರೈತರಲ್ಲ ಅಂತ ಹೇಳ್ಬೇಕು. ಬಂಧುಗಳು, ನಾನು ಈಗಾಗಲೇ ಸಾಕಷ್ಟು ಜಮೀನುಗಳಿಗೆ ಭೇಟಿ ಕೊಟ್ಟಿದ್ದೆ. ಅಲ್ಲಿನ ರೈತರನ್ನು ಕೂಡ ಮಾತಾಡಿಸ್ದೆ. ನಾನು ನಿಮಗೆ ಇಲ್ಲಿ ಸಣ್ಣ ಒಂದು ದೃಶ್ಯವನ್ನು ತೋರಿಸ್ಬಿಡ್ತೀನಿ. ನೋಡಿ ಎಷ್ಟು ಅದ್ಭುತವಾಗಿ ಇವರು ಬದುಕು ಕಟ್ಕೊಂಡಿದ್ದಾರೆ ಅಂತ. ನೋಡಿ ಇಲ್ಲಿ ಕುರಿ ಸಾಕೊಂಡಿದ್ದಾರೆ. ನಿಮ್ಗೆ ಆ ಕಡೆ ನೋಡಿದ್ರೆ ತೆಂಗು ಕಾಣಿಸ್ತಾ ಇದೆ, ಈ ಕಡೆ ನೋಡಿದ್ರೆ ಹಸುವಿಗೆ ಬೇಕಾದಂಥ ಹುಲ್ಲೇನಿದೆ ಅದರ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಯಾವ ಜಾಗವನ್ನು ವೇಸ್ಟ್ ಮಾಡಿಲ್ಲ, ಅತ್ಯದ್ಭುತವಾಗಿ ಜಾಗವನ್ನ ಬಳಸ್ಕೊಂಡಿದ್ದಾರೆ ಇವರು. ಅಡಿಕೆ, ತೆಂಗು, ರೇಷ್ಮೆ, ಇನ್ನು ಯಾವ್ಯಾವ ಕೃಷಿಯನ್ನು ಮಾಡೋದಕ್ಕೆ ಸಾಧ್ಯವೋ ಎಲ್ಲ ಕೃಷಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಡಿ.ಕೆ. ಶಿವಕುಮಾರ್ ವಾದ ಇದು ಬರಡು ಭೂಮಿ, ಕೃಷಿಗೆ ಯೋಗ್ಯವಲ್ಲದಂಥ ಭೂಮಿ. ಇದು ಒಂದಾಯ್ತಾ, ಒಂದು ಪಾರ್ಟು. ಮತ್ತು ನೋಡಿ ಇಲ್ಲಿ ಹೈನುಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಬೇಕಾದಷ್ಟು ಹಸುವನ್ನು ಕಟ್ಕೊಂಡಿದ್ದಾರೆ. ಹಾಲಿನ ಮೂಲಕವೇ ತಿಂಗಳಿಗೆ ಬೇಕಾಗುವಷ್ಟು ಹಣವನ್ನು ಸಂಪಾದನೆ ಮಾಡ್ತಿದ್ದಾರೆ. ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಅನ್ನು ಕೊಡಿಸ್ತಾ ಇದ್ದಾರೆ. ಅತ್ಯದ್ಭುತವಾಗಿ ಬದುಕನ್ನು ಕಟ್ಕೊಂಡಿದ್ದಾರೆ. ಈ ಬದುಕನ್ನ ಕಿತ್ಕೊಳ್ಳೋದಕ್ಕೆ ಹೊರಟಿದೆ ರಾಜ್ಯ ಸರ್ಕಾರ, ವಿಶೇಷವಾಗಿ ಡಿ.ಕೆ. ಶಿವಕುಮಾರ್. ನಾನು ಆ ಕಾರಣಕ್ಕಾಗಿ ಹೇಳ್ತಿರೋ, ದಯವಿಟ್ಟು ಕಣ್ಣು ತೆರೆದು ನೋಡಿ, ಕಣ್ಣನ್ನ ಓಪನ್ ಮಾಡಿ ನೋಡ್ಬೇಕಿದೆಲ್ಲವನ್ನೂ ಕೂಡ. ಆಗ ಮಾತ್ರ ಇವರ ಬದುಕೇನು, ಇವರ ಕಷ್ಟ ಏನು ಎಲ್ಲವೂ ಕೂಡ ಅರ್ಥ ಆಗ್ತಾ ಹೋಗುತ್ತೆ. ನೋಡಿ, ಹೈನುಗಾರಿಕೆ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ. ಎಷ್ಟು ಹಸು ಸಾಕಿದ್ರಿ, ಏನ್ ಆದಾಯ ಬರ್ತಾ ಇದೆ? ನಾವು ಹಸು 15 ಹಸು ಇದೆ, ವ್ಯವಸಾಯ ಮಾಡ್ತೀವಿ. ನಾವು ಹಸುನಲ್ಲೇ ಜೀವನ ಮಾಡೋದು. ಬಾಳೆ, ಇದು ಸೋತೆ ಗಿಡ. ನಾವು 2 ಹೆಣ್ಮಕ್ಳವೆ, ಇಂಜಿನಿಯರ್ ಮಾಡ್ಸಿದೀವಿ, ಒಬ್ಳು ಮದುವೆ ಮಾಡಿದೀವಿ, ಅರ್ಧ ಎಕರೆ ಜಮೀನ್ ತಗೊಂಡಿದೀವಿ. ನಮ್ಮ ಅತ್ತೆ ನಮ್ಮ ಮಾವ ಕೊಟ್ಟಿರೋದಲ್ದಿರ ಇಷ್ಟೆಲ್ಲ ಮಾಡ್ತೀವಿ. ಇದು ರೈತರೇ ಅಲ್ಲ ಅಂತ ಡಿ.ಕೆ. ಶಿವಕುಮಾರ್ ಹೇಳ್ತಾರಲ್ಲ, ಅವ್ರ ಬಾಯಿಗೆ ಏನಾಗಬೇಕು? ರಾಜಣ್ಣ ಹೇಳ್ತಾರೆ, ಇದು ಬೈರ್ಮಂಗ್ಲ ಪಂಚಾಯತಿ ಕಂಚನಹಳ್ಳಿ ಪಂಚಾಯತಿ ತರಕಾರಿ ತಗೋದ್ರೆ ಕದ್ ಮಾರ್ಬೇಕು ಅಂತ. ಅವ್ರೇನ್ ತಿಂತಾರ? ಪಿಜ್ಜಾ ಬರ್ಗರ್ ತಿಂತಾರ? ಮೋದಿ ಕಳಿಸ್ತಾನ ಇದ್ರಿಂದ ಡೆಲ್ಲಿಯಿಂದ. ಗೂಡು ತಕೋದ್ರೆ ರೇಷ್ಮೆ ಇಲಾಖೆಯವರು ಗೂಡು ಕದ್ ಮಾರ್ತಾರೆ ಅಂತ ಹೇಳ್ತಾರಲ್ಲ, ಅವ್ರೇನ್ ನಮ್ಮ ಅತ್ತೆ ನಮ್ಮ ಮಾವನ್ ಗುಟ್ಟಿರ ಕಾಸು ಹಾಕ್ಬಿಡ್ರಿ ಅಂತ ಹೇಳಕ್ ಅವರು. ನಾವು ಕಷ್ಟಪಟ್ಟು ಕೆಲಸ ಮಾಡ್ತಿಲ್ವಾ? ಬರ್ಲಿ ಅವನು ಮೋದಿನೇ, ಡಿ.ಕೆ.ನೇ ಬರ್ಲಿ, ಡಿ.ಕೆ. ಸುರೇಶ ಬರ್ಲಿ, ಅವನು ಗಾನ್ಕಲ್ ನಟರಾಜ, ಅವನು ಯಾವನ ಬರ್ಲಿ, ಇಲ್ಲಿ ನೋಡ್ಲಿ, ಬಂದು ನಮ್ಮ ಭೂಮಿ ಮೇಲೆ ಅವ್ನ ಕಾಲು ಇಕ್ಬಿಟ್ಟು ಹೋಗ್ಲಿ. ಅವ್ನ ಕಾಲು ಕತ್ತರಿಸಿ ನಾಯಿಗ ನರಿಗೆ ಹಾಕ್ತೀರಾ, ನಾವು ಕಳಿಸ್ಬಿಟ್ರೆ ಸರಿ. ಅವ್ನು ಹೆಂಗೆ ಹೋದ? ಇಲ್ಲಿ ನಮ್ಮ ದುಡ್ಡು ಹಾಕ್ಬಿಡ್ರಿ, ಹಳ್ಳ ಸಂದ್ರಕ್ಕೆ ಹಾಕ್ಬಿಡ್ರಿ, ಹೊಸೂರು ಫಸ್ಟ್ ಹಾಕ್ರಿ, ಕೆಂಪೇನ್ ಪಡೆಕ್ ಹಾಕ್ರಿ ಅಂತ ನಮ್ಮ ಅತ್ತೆ ಮಾವನ್ಗೆ ಅವ್ರು ಹುಟ್ಟಿರ ಬಂದು ಕೇಳಕ್ಕೆ ನಾವು ಹಾಕ್ರಿ ಅಂತ ಹೋಗಿದ್ವಾ? ಹೆಂಗಂದ್ರೆ ಅವ್ರ ಮನೆ ರಾಜಣ್ಣರ ಮನೆ ತಕ್ಕ ಹೋಯ್ತೀವಿ. ಸಿದ್ದರಾಜಣ್ಣರು ಹೇಳ್ತಾರೆ, ಮೂರು ಜನ 4 ಜನ ಅವ್ರೆ ರೈತರು. ಆಮೇಲೆ ಧರಣಿ ಮಾಡತ್ತಾವು, ಆಗ್ಲತ್ತು ಧರಣಿ ಮಾಡತ್ತಾವು. 4 ಜನ ಹೆಂಗ್ಸಿರ್ತೀವಂತೆ. ಸಂದೇಲಿ ಹೋಗಿ ಅವನ್ನ ನಮ್ ದುಡ್ಡು ಹಾಕಿ ಯಾವಾಗ ಹಾಕಿಸ್ತೀರಿ ಅಂತ ಕೇಳ್ತೀವಂತೆ. ಇವತ್ತು ನಾವು ಹೋಗಿ ಅವ್ರ ಬಾರ್ಗಳು 4 ಬಾರು ಮುಚ್ಚಿಸವೆ. ನಾವೇನೋ ಒಬ್ರು ಯಾರೋ ದೊಡ್ಡ ಮನ್ಸ್ರು ಹೇಳ್ರು ಅಂತ ಸುಮ್ಮನೆ ಇದ್ದೀವಿ. ಅವರು ಸ್ಕೂಲ್ ಕಟ್ಟವ್ರಲ್ಲ, ಹಂಗಾರೆ ಅವರು 10,000 ಇಲ್ದವ್ರೆ ಏನು ಅವರು ಒಂದು ಟಿಕೆಟ್ ಕೊಡಲ್ಲ. ಹಿಂಗೆಲ್ಲ ಮೋಸ ಮಾಡಿ ಅವ್ರು ಮಾಡ್ಕೊಂಡವ್ರೆ. ಇದು ಯಾವುದೋ ಅಕ್ರಮ ಜಮೀನು ಮಾಡ್ಕೊಂಡವ್ರೆ. ಹಾಕಿಸ್ಕೊಳಕ್ಕೋಸ್ಕರ ನಮ್ಗಾಕ್ರಿ ಅಂತಾರೆ. ಅವ್ರ ಭೂಮಿ ಕೊಡಲ್ಲ. ಅವ್ರಿಗೆಲ್ಲ ಬಿಡ್ತಾರೆ 100 ಎಕರೆ, ನೀವು ದಳ್ಳಾಳಿ ವ್ಯಾಪಾರ ಮಾಡ್ರಿ ಅಂತ ಬಿಟ್ಟವ್ರೆ. ಅವ್ರು ಮಾಡ್ತಾರೆ. ನಾವೆಲ್ಗೋಗೋಣ ಕೊಟ್ಬಿಟ್ಟು ನಮ್ಮ ಮಕ್ಳು ಮೊಮ್ಮಕ್ಳಿಗೆ ಏನು ಕೊಡೋಣ? ಬರ್ಲಿ, ಡಿ.ಕೆ.ನೇ ಬರ್ಲಿ, ಯಾರೇ ಬರ್ಲಿ, ನಾವಂತೂ 1 ಅಡಿ ಜಾಗ ಕೊಡಲ್ಲ. ಕೊಡೋದು ಇಲ್ಲ, ಬಿಡೋದು ಇಲ್ಲ. ಈಗ ನಿಮ್ಮ ನೆಮ್ಮದಿ ಬದುಕನ್ನು ಕಿತ್ಕೋಬೇಕು ಅಂತ ಹೊರಟಿದ್ದಾರೆ. ಕಿತ್ಕೋಬೇಕು ಅಂತ ಬಂದವ್ರೆ. ನಾವ್ ಯಾವ್ದೇ ಕಾರಣಕ್ಕೂ ಕೊಡಲ್ಲ. ಅವ್ರು ಏನೇ ಮಾಡ್ಕೊಂಡ್ರು, ನಮ್ಮ ಹೆಣ ದಾಟ್ಕೊಂಡು ಹೋದ್ರು ಅವನು 1 ಇಂಚ್ ಭೂಮಿ ತಗೋಕಾಗಲ್ಲ ಅವನು. ಓಕೆ, ಡಿ.ಕೆ. ಶಿವಕುಮಾರ್ ಹೇಳ್ತಿದ್ರೆ 20 ರೈತರಿಲ್ಲ ಅಂತ. ನಾನು ಬೆಳಗ್ಗೆಯಿಂದ ಒಂದು 50 ಮೇಲೆ ತೋರಿಸಿರ್ಬೋದು ರೈತರನ್ನ. ಹಿಂಗೆ ಮಾತಾಡಿಸ್ತಾ ಹೋದ್ರೆ ನಂಗೆ ಊರಲ್ಲಿ ಬೇಕಾದಷ್ಟು ಸಿಗ್ತಾರೆ.
ವೀಕ್ಷಕರ ಗಮನಕ್ಕೆ ನಾನು ಬಂದಿದ್ದೀಗ ಕನಿಷ್ಠ ಅಂದ್ರೆ ಒಂದು ಮೂರು ಊರಿಗೆ ಬಂದಿರ್ಬೋದೇನೋ, 2 ಅಥವಾ 3 ಊರು, ಅಥವಾ 2 ಅಥವಾ 3 ಊರಲ್ಲಿ ಒಂದು ಸಣ್ಣ ಜಾಗಕ್ಕೆ ಬಂದಿದ್ದೀನಿ ಅಷ್ಟೇ. ನೋಡಿ ನೀವು ಆ ಕಡೆ ನೋಡಿ, ಇಲ್ಲಿ ಪ್ಯೂರ್ ನಾಟಿ ಕೋಳಿ ಎಷ್ಟು ಚೆನ್ನಾಗಿ ಸಾಕಿದ್ದಾರೆ, ಪ್ಯೂರ್ ನಾಟಿ ಕೋಳಿ ಅಂತ ಹೇಳಿ. ಇದು ಗೊಬ್ಬರ, ದನಿನ ಗೊಬ್ಬರ ಅಲ್ಲ, ದನಿನ ಗೊಬ್ಬರ. ಈ ಗೊಬ್ಬರದ ಮೂಲಕವೇ ಅಮ್ಮ ಹೇಳ್ತಾ ಇದ್ರಿ ಗೊಬ್ಬರ, ಬನ್ನಿ. 6 ತಿಂಗಳಿಂದ ಇಷ್ಟು ಗೊಬ್ಬರ ಬಿದ್ದಿದೆ, ಅಷ್ಟು ದನು ಸಾಕಿದೀವಿ ನಾವು. ಅವ್ರು ಯಾವ 40,000 ಕೊಡ್ತೀವಿ ನಾವು, ಗೊಬ್ಬರ ಮಾರ್ಬಿಟ್ಟೇನೆ ಅವ್ನಿಗೆ 40,000 ಹಾಕ್ರಿ ಅಂತಿದ್ವಲ್ಲ, ಗೊಬ್ಬರ ಮಾರ್ಬಿಟ್ಟೆ ಕೊಡ್ತೀವಿ ಅವ್ನಿಗೆ ಏಕ್ ತಿಳ್ದೆ ಬರ್ಲಿ ಗೊಬ್ಬರ ಮಾರ್ಬಿಟ್ಟು ದುಡ್ಡು ಕಳಿಸ್ತೀವಿ ನಾವು. ಗೋಬರ್ ಗ್ಯಾಸಲ್ಲಿ ಅಡ್ಗೆ ಮಾಡ್ತೀವಿ, ಸಂಗಣಿ ಹಾಕಿ ಕಳ್ಸ್ಕೊಂಡು ನಾವು ಅಡ್ಗೆ ಮಾಡ್ತೀವಿ. ಇಷ್ಟೆಲ್ಲ ಬಿಟ್ಬಿಟ್ಟು ಎಲ್ಲೋಗ ನಾವು ಮನೆ ಸುತ್ತ ಬರ್ಲಿ ಅವ್ನ ಮನೆ ಬಾಗ್ಲಿಗೆ 10 ಜನ ಇಟ್ಟಾಕಕ್ಕೆ ಆಗ್ತಿಲ್ಲ. 100 ಜನ 1000 ಜನ ಕರ್ಕೊ ಬರ್ಲಿ, ನಾವ್ ಮಾಡಾಕ್ತಿವಿ ಹೆಂಗಸ್ರು, ನಾವ್ ಕಷ್ಟಪಟ್ಟು ಮಾಡಿ ಹಾಕ್ತಿವಿ, ತಿನ್ಬಿಟ್ಟು ಹೋಗ್ಲಿ ಅವನು. ರೈತರ ಇಲ್ಲ 4 ಜನಕ್ಕೋಸ್ಕರ ಇವನು ಯಾರು ಸಿದ್ರಾಜಣ್ಣ ಹೇಳ್ತಾರೆ 4 ಜನ ಅವ್ರೆ, ಅವ್ರಿಗೋಸ್ಕರ ನಾವ್ ಕಾಯಕ್ಕಾಗಲ್ಲ ಅಂತಂದಲ್ಲ. ನಮ್ಮ ಮಾವನ್ ಗುಟ್ಟಿದ್ನೋ ನಮ್ಮ ಅಪ್ಪನ್ ಗುಟ್ಟಿದ್ನೋ ಹಂಗನ್ನಕ್ಕೆ ಬರ್ಬೇಕು ಅವನು. ಇಲ್ಲಿ ಕಾಸಿನ ಪರ್ಕ ತಗೊಂಡ್ ಸಿದ್ರಾಜಣ್ಣ ರಾಜಣ್ಣಗೆ ಕಾಸಿನ ಪರ್ಕ ತಗೊಂಡ್ ನಾವ್ ಒಯ್ಲಿಲ್ಲ ಅಂದ್ರೆ ನಮ್ಮ ಅಪ್ಪನ್ ನಾವು ಶಾಶ್ವತ ಗುಟ್ಟಿದ್ರೆ ಒಟ್ ಕಳಿಸ್ತೀವ ಬುಟ್ ಕಳಿಸ್ತೀವ ನೋಡೋಣ. ಕ್ಯಾನ್ಸರ್ ಬಂದ್ಬಿಡ್ತದೆ ನಾವ್ ಬೆಳೆಯೋ ತರಕಾರಿಲಿ. ಅವನೇನು ಪಿಜ್ಜಾ ಬರ್ಗರ್ ತಿಂದಿ ಜೀವನ ಮಾಡ್ತಾನೆ, ಹಾಲಲ್ಲಿ ಕ್ವಾಲಿಟಿ ಇಲ್ಲ ಅಂತ ಹೇಳ್ತಾನೆ, ಅವನೇನ್ ಗಂಡ್ಲೆ ಕುಡಿತಾನೆ. ಬರ್ಲಿ ಅವನು. ನೋಡಿ, ಇದು ರೈತರ ಆಕ್ರೋಶಕ್ಕೂ ಅರ್ಥ ಇದೆ. ಆ ಕಾರಣಕ್ಕಾಗಿ ಈ ಪರಿಯಾದಂಥ ಸಿಟ್ಟು. ನೀವಿಲ್ಲಿ ಸುತ್ತಮುತ್ತ ಗಮನಿಸಿದ್ರೆ ಎಲ್ಲ ಕಡೆಗಳಲ್ಲೂ ಕೂಡ ಕೃಷಿಗೆ ಪೂರಕವಾಗಿ ಏನೇನು ಬೇಕು ಎಲ್ಲವನ್ನೂ ಮಾಡ್ತಾ ಇದ್ದಾರೆ. ನೋಡ ಇನ್ನೊಂದಷ್ಟು ಜನರು ಮಾತಾಡ್ಸ್ಕೊಂಡ್ ಬನ್ನಿ. ಹಿರಿಯರಿದ್ದಾರೆ. ಅಮ್ಮ, ಏನಂತೀರಿ? ಈಗ ಡಿ.ಕೆ. ಶಿವಕುಮಾರ್ ನೀವು ರೈತರಲ್ಲ ಅಂತೀರ, ನೀವು ಭೂಮಿ ಕೊಡ್ಲೇಬೇಕು ಅಂತೀರ. ಭೂಮಿ ಕೊಡಾಕೆ ನಮ್ಗಿನ್ನ ಮೊಮ್ಮಕ್ಕಳವೆ ಮಕ್ಕಳವೆ. ನಮ್ಮ ಎತ್ಮೂತ್ರ ಕಾಲಿಂದ ಗೇಕೊಂಡು ನಾವು ತಿನ್ಕೊಂಡ್ ಬಂದಿದೀವಿ. ಬಂಜರ್ ಭೂಮಿ ಅಂತಾರಲ್ಲ, ಬಂದ್ ನೋಡ್ಲಿ ಏನೇನ್ ಬೆಳೆ ಹಾಕವ್ರೆ, ರೈತರು ಏನ್ ಕಷ್ಟ ಬೀಳ್ತಾವ್ರೆ ನೋಡಿ. ಈ ಭೂಮಿ ತಾಯಿನ ತಕೊಂಡು ನೋಡಿ ಹಿಂಗ್ ಉಯ್ಕೋತಾ ಇದ್ದೀವಿ ನಾವು. ನಮ್ಗೆ ಸಂಕಟ ಅದೇ. ಇವತ್ತು ಅವ್ರು ಕಿತ್ಕೊಂಡು ಅಂಟೈತಾರೆ, ನಾಳಿಕ್ ನಮ್ಮ ಮಕ್ಕಳನ್ನೇನ್ ಮಾಡೋದು, ನನ್ನ ಮೊಮ್ಮಕ್ಕಳನ್ನೇನ್ ಮಾಡೋದು, ಅವ್ರ ಹೊಟ್ಟೆಲ್ ಹುಟ್ಟೋಕೆ ಏನಪ್ಪ ಮಾಡೋದು ನೀನು ಹೇಳು. ಏನ್ ಮಣ್ಣೆ ನಾವು ತಲೆಗೆ ಉಯ್ಕೋತಾ ಇದೀವಿ. ಬಂಜರ್ ಭೂಮಿ ಅಂದ್ರೆ ಯಾರು ಕೊಡ್ತಾರ ನಮ್ಮ ಹೊಟ್ಟೆಗೆ? ನಾವ್ ಇಷ್ಟೆಲ್ಲ ಕಷ್ಟ ಬೀಳೋದು ಯಾತಕ್ಕೆ? ನಮ್ಮ ಮಕ್ಳಿಗಲ್ವೇ, ನಮ್ಮ ಹೊಟ್ಟೆಗಲ್ವೇ? ಬಂಜರ್ ಭೂಮಿ ಬಿಟ್ಬಿಟ್ಟು ಅಂತ ಯಾಕೆ ಹೇಳ್ಕಪ್ಪ? ಈ ನ್ಯಾಲ್ಗೆ ಒಂದೇ ಇರೋದು, 2 ಇಲ್ಲ, ಹೇಳ್ಬೇಡ್ದಂಗೆಲ್ಲ. ಆ ಶಿವ ಆದ್ರೂ ಮ್ಯಾಲ ನೋಡ್ತಾನೆ. ಪರಿಹಾರ ಕೊಡ್ತೀವಿ ಅಂತೀರಲ್ಲ, ಬೇರೆ ಕಡೆ ಹೋಗಿ ಪರಿಹಾರ ಕೊಡ್ತೀವಿ ಅಂತ. ಪರಿಹಾರಕ್ಕೆ ನಂಗೆ ಬೆಂಕಿ ಇಕ್ತೆ ತಕೊಂಡು. ಅವ್ರ ಪರಿಹಾರ ನಮಗ್ ಬೇಡ. ನಮಗ್ ಭೂಮಿ ತಾಯಿ ಕೊಡ್ತಾಳಲ್ಲ ಅಷ್ಟೇ ಸಾಕು ನಮ್ಗೆ. ಅವಳು ಸಾಕ್ತಾವಳೆ, ನಾವು ಗೇಯ್ತಾ ಇದೀವಿ, ಸಾಕ್ತಾವಳೆ ಅವಳು. ಅವನ ಪರಿಹಾರ ನಮಗ್ ಬೇಡ, ನಮಗ್ ಭೂಮಿ ಬೇಕು. ಭೂಮಿ ಬೇಕು ನಮ್ಗೆ. ಅದೇ ಡಿ.ಕೆ. ಶಿವಕುಮಾರ್ ಅವ್ರ ಹತ್ರ ಅವ್ರು ಹುಟ್ಟಿದೂರು ಬಿಟ್ಕೊಡಕ್ ರೆಡಿ ಇಲ್ಲ, ಹುಟ್ಟಿದ ಜಾಗ ಅವ್ರು ಬಿಟ್ಕೊಟ್ಬಿಡ್ತಾರೆ. ಇದೆಲ್ಲ ಅವ್ರು ತಕ್ಕೊಟ್ಟಿದ್ರಲ್ಲಮ್ಮ ಅವಾಗ, ಇವಾಗ ಬಂದವ್ರೆ. ನಮ್ಮ ಅತ್ತೆ ನಮ್ಮ ಸಂಪಾದನೆ ಮಾಡಲಿಲ್ಲ, ಅವ್ರು ತಕ್ಕೊಟ್ಟಿದ್ರು ನಮ್ಗೆ, ಇವಾಗ ಬಂದ್ಬಿಟ್ಟವ್ರೆ ಕಿತ್ಕೊಳಕ್ಕೆ. ಏನಪ್ಪ ಇದು ಧರ್ಮ ಏನಪ್ಪ? ಇವನ್ 4 ಇವಾಗ ಇರೋರು ಅವ್ರೆ, ಮಗ ಇಲ್ದೋರು ಅವ್ರೆ. ಏನೋ ಒಂದಿಷ್ಟು 1-2 ಕುಂಟೆ ಕೊಡ್ರಪ್ಪ ಅಂದ್ಬಿಟ್ಟು ಒಂದು ರಸ ಕಟ್ಕೋತಾರೆ. ಆ ಮಕ್ಕಳು ಹಾಲು ಹಾಕೋತಾರೆ, ಮಕ್ಕಳನ್ನ ಓದಿಸ್ತಾರೆ. ಅವನೇ 2 ಕುಂಟೆನೂ ಅವನೇ ಕಿತ್ಕೊಂಡೋದ್ರೆ ಏನಪ್ಪ ಮಾಡೋದು? ಹೆಣ್ಮಕ್ಳನ್ನ ತಾನೇ ತಗೊಂಡು ಹೋದಾರೆ. ಅವ್ರಿಗೆ ಎಲ್ದಿ 1-2 ಕುಂಟೆ ಇದ್ರು ಮಾರ್ಬಿಟ್ಟು ಮದುವೆ ಮಾಡ್ತಾರೆ. ಇವಾಗ ಅವ್ನು ಕೊಟ್ಬಿಡ್ತಾನ ಮದುವೆಗೆ ಬಂದು ಹೆಣ್ಮಕ್ಳಿಗೆ. 25 ತಕೊಂಡು ಬೆಂಕಿ ಇಕ್ಕೊಳ್ಳಿ ಚೆನ್ನಪ್ಪ, ನನ್ಗೆ ಹೇಳ್ಬೇಡ ನೀನು. ಅವ್ರು ಬೆಂಕಿ ಇಕ್ಕೊಳ್ಳಿ ಬೇಕಾರೆ. ನಾವಿರೋದೇನು ಅಂದರೆ ನೋಡಿ ಹಿಂಗೆ. ಇವಾಗ ನಮ್ಮ ಮಕ್ಕಳು ಬರ್ತಾವೆ, ಒಂದು ಹೆಣ್ಮಕ್ಳೇ ಬರ್ತಾವೆ, ಅವತ್ತೆಲ್ಲ ಇವ್ನು ಕೊಡ್ತಾನೋ. ಇವಾಗ ನನ್ನಂಥವ್ರು ಏನು ಕೆಲಸಕ್ಕೆ ಸೇರಿಸ್ಕೊತಾನ ಅವನು? ನಾನು ಏನು ಜೀವನ ಮಾಡಬೇಕು? ಒಂದು ಬಟ್ಟೆ ಹಾಕೊಂಡು ಕೂತ್ಕೊಳ್ಳಿ, ಏನಪ್ಪ ಭಿಕ್ಷೆ ಬೇಡ್ಕೊಳ್ಳಿ. ಭೂಮ್ತಾ ಇರೋದು ನೋಡಿ. ಇವಾಗ ವಾತಾರಿಂದ ನಮ್ಗದೇ ತಾವು ಕಾದಿದ್ದು ಬಂದೆ ನಾನು. ಬರ್ತಾರೆ ಅಂದ್ರು ನಿಮ್ಮನ್ನ, ಬರಲಿಲ್ಲ. ಬಂದ್ಬಿಟ್ಟೆ ಇಷ್ಟೊತ್ತು ನೋಡಿ. ಹೇಳಪ್ಪ ನೀನೆ, ಇದು ಧರ್ಮ ಅಲ್ಲ, ಇದು ಮಾತ್ರ ಧರ್ಮ ಅಲ್ಲ. ಎಷ್ಟು ಜನ ಅಯ್ಯೋ ಅಂತದೋ, ಎಷ್ಟು ಜನ ಅಪ್ಪೋ ಅಂತದೋ. ಎಲ್ಲಾರು ಒಂದೇ ಸಮನಾಗಿಲ್ಲ ಮಗ. ದೇವ್ರು ಒಂದೇ ಸಮನಾಗಿ ಯಾರನ್ನೂ ಮಡಗ್ಲಿಲ್ಲ. ಭೂಮಿ ಕೊಡಲ್ಲ, ಭೂಮಿ ಮಾತ್ರ ಕೊಡಲ್ಲ. ನಮ್ಮನ್ನ ಹಣ ದಾಟ್ಕೊಂಡು ಹೋಗ್ಲಿ ಅವನು. ಭೂಮಿ ಮಾತ್ರ ಕೊಡಲ್ಲ. ಅಮ್ಮ, ಡಿ.ಕೆ. ಶಿವಕುಮಾರ್ ಅವ್ರ ಪ್ರಕಾರ ನೀವು ರೈತರೇ ಅಲ್ಲ, ನಿಜವಲ್ರೇ ರೈತರ ನೀವು ಅಂತ ಅವ್ನು ಹೇಳಕ್ ಅವನೇ ಯಾರು?
ರೈತರಲ್ಲ ಅಂತ ಹೇಳಕ್ ಅವನ ಯಾರು ಬಂದು ಪರಿಶೀಲನೆ ಮಾಡ್ಬೇಕಿಲ್ಲಿ. ಇಲ್ಲಿ ರೈತರ ಅವರು ಗೌರ್ಮೆಂಟ್ ಕೆಲಸದಲ್ಲಿ ಅವರು ರೈತರವ್ರು ಏನ್ ಕೆಲಸ ಮಾಡ್ತಾವ್ರ ಏನು ಉದ್ಯೋಗ ಮಾಡ್ತಾವ್ರೆ ಅಂತ ಬಂದು ಅವ್ನು ನೋಡಿದ್ರೆ ಅವ್ನು ರೈತರಲ್ಲ ಅಂತ ಆರ್ಡರ್ ಮಾಡ್ಬೋದು ಅಷ್ಟೇ ಹೊರತು ಅವ್ನು ರೈತರಲ್ಲ ಅಂತ ಯಾವ ಕಾರಣಕ್ಕೂ ಹೇಳಕ್ ಆಗಲ್ಲ. ನಾವ್ ಯಾವತ್ತೂ ರೈತರಲ್ಲ ಅಂತ ಹೇಳಕ್ ಅವ್ನು ಯಾವ ಕಾರಣಕ್ಕೂ ಯಾರು ಅರ್ಥದಿಂದ ಹೇಳ್ದ ಅವ್ನು MLA ಇಲ್ಲ ಅಂತ ನಾನು ಹೇಳ್ಬೋದು, ಅವ್ನು MLA ಅಂತ ಹೇಳ್ಬೋದು. ಅವ್ನು ಬಂದಿದ್ದು ಪರಿಶೀಲನೆ ಮಾಡ್ಬೇಕು. ಏನು ವ್ಯವಸಾಯದ ಎಷ್ಟು ಜನ ಅವ್ರೆ, ಗೌರ್ಮೆಂಟ್ ಕೆಲಸದಲ್ಲಿ ಅವ್ರು ಎಷ್ಟು ಜನ ಅವ್ರೆ ಅಂತ ಎಲ್ಲ ಪರಿಶೀಲನೆ ಮಾಡಿ ಅವನು ರೈತರಲ್ಲ ಅಂತ ಹೇಳ್ಬೇಕು. ಇಲ್ಲಿ ಕೊಚ್ಚೆ ನೀರು ಅಂತ ಹೇಳಕ್ ನಾವು ಕೊಚ್ಚೆ ನೀರಿಂದ ಬೆಳಿತಾ ಇಲ್ಲ. ಕೊಚ್ಚೆ ನೀರಿಂದ ನಾವು ಕೊಚ್ಚೆ ನೀರು ಉಪಯೋಗಿಸ್ತೀವಿ. ಬೋರ್ ಮಿಲ್ ಹಾಕೊಂಡು 4 ಬೋರ್ ಪಂಪ್ ಸೆಟ್ ನಮ್ಮವು 4 ಪಂಪ್ ಸೆಟ್ ಇಂದ ನಾವು ಬೆಳಿತಾ ಇರೋದು. ಕೊಚ್ಚೆ ನೀರಲ್ಲಿ ಬೆಳೆಯೋರು ಬೆಳಿತಾರೆ, ಪಂಪ್ ಸೆಟ್ ನೀರಿಂದ ಬೆಳೆದವ್ರು ಬೆಳಿತಾರೆ. ರೈತರಲ್ಲ ಅಂತ ಯಾವ ಕಾರಣಕ್ಕೂ ಅವ್ರು ಹೇಳಿದ್ರೆ ನಾವು MLA ಅಲ್ಲ ಅಂತ ನಾವ್ ಹೇಳ್ಬಲ್ಲೆ. ನಾವು ಒಂದು ಶಿವಕುಮಾರ್ ಅವರು ಕಳಿಸ್ತೀವಿ, ನಾವು ವಿರೋಧ ಇರೋರೆಲ್ಲ ಹೋದ್ರಲ್ಲ, ಒಂದ್ ಸಭೆ ಕರೆದ್ರಲ್ಲ, ನಮ್ ರೈತರುಗಳು ಹೋಗಿ ಕೇಳಿದ್ರಲ್ಲ, ಮಾತಾಡೋದ್ರಲ್ಲ. ಅವತ್ತು ಒಳ್ಳೆ ರೀತಿಲೇ ಮಾತಾಡ್ ಕಳ್ಸವ್ರು ನಮ್ ರೈತನ. ಏನ್ ಹೇಳಿದ್ರು, ನಾವು ಕಳಿಸ್ತೀವಿ, ಇಲ್ಲಿ ವೀಕ್ಷಣೆ ಮಾಡಿಸ್ತೀವಿ, ಉನ್ನತ ಅಧಿಕಾರಿಗಳನ್ನೆಲ್ಲ ಕಳಿಸ್ತೀವಿ, ಗ್ರೌಂಡ್ ರಿಪೋರ್ಟ್ ತಗೋತೀವಿ. ಯಾವ್ದಾನ ಕಾನೂನಲ್ಲಿ ಒಂದು ಇದಿದ್ರೆ, ಒಂದು ಅವಶ್ಯಕತೆ ಕಾನೂನಲ್ಲಿ ಒಂದು ಅವಕಾಶ ಇದ್ರೆ ನಾವು ಬಿಟ್ಕೊಡ್ತೀವಿ, ನಿಮ್ ಜಮೀನ ನಾವು ಕಿತ್ಕೊಳ್ಳಲ್ಲಪ್ಪ, ನಾವು ರೈತರ ಮಕ್ಳೇನೆ ಅಂತ ಹೇಳಿ ಒಂದು ಮಾತನ್ನ ಒಳ್ಳೆ ಮಾತೇ ಹೇಳ್ ಕಳ್ಸವ್ರಲ್ಲ. ಇನ್ 3 ದಿವಸಕ್ಕೆ ಭೂಸ್ವಾಧೀನ ಪರ ಇರೋರ್ನ ಕರೆದು ನಾನು ಮಾಡೇ ತಿರ್ತೀನಿ ಅಂದ್ರೆ ಇದು ನ್ಯಾಯನ ಸರ್? ನೀವು ಮಾಧ್ಯಮಗಳು ಹೇಳ್ಬೇಕು, ತೋರಿಸ್ಬೇಕು. ಅವ್ರಿಗೆ ಇನ್ನ ಕಣ್ ತೆಗೆದು ನೋಡ್ತಾವ್ರೆ ಅಲ್ವ ರೈತರ ಪಾಡ್ನ. ರೈತರು ಬೆಳ್ಕೋತಾವ್ರೆ, ತಿನ್ಕೋತಾವ್ರೆ, ಅವ್ರು ಯಾರು ದರೋಡೆ ಮಾಡ್ತಾ ಇಲ್ಲ, ದಂಧೆ ಮಾಡ್ತಾ ಇಲ್ಲ, ಕಳ್ತನ ಮಾಡ್ತಾ ಇಲ್ಲ ಅಂತ ಅವರು ಒಂದ್ ಸ್ವಲ್ಪ ಮನ್ಸಿಗೆ ತಗೋಬೇಕು. ಅವ್ರು ದುಡ್ಕೋತಾವ್ರೆ, ಅವ್ರು ತಿನ್ಕೋತಾವ್ರೆ, ಅವ್ರ ಜೀವನ ಹೆಂಗೋ ನಡ್ಸ್ಕೊಯ್ತವ್ರೆ. ಈ ಭೂಮಿ ಕಿತ್ಕೊಂಡು ಏನಾಯ್ತಾರ ಗೊತ್ತಾ? ಈ ಭೂಮಿ ಕಿತ್ಕೊಂಡ್ರೆ ದರೋಡೆಕೋರರು, ಕೊಲೆಗಾರರು ಇದನ್ನ ನಮ್ಮ ಕರ್ನಾಟಕ ರಾಜ್ಯನ ರಾಜ ಹಾಕ್ಬಿಟ್ಟು ನಮ್ಮ ಕರ್ನಾಟಕದಲ್ಲಿರೋ ಕನ್ನಡಿಗರನ್ನೆಲ್ಲ ಓಡಿಸ್ಬಿಟ್ಟು ಬೇರೆ ನೇಪಾಳೀಸು ಬಿಹಾರೀಸ್ನ ತಂದಿಲ್ ಕೂಡ ಹಾಕ್ಬಿಟ್ಟು ನಮ್ಮ ಕರ್ನಾಟಕನ ಭಾರತ ಭೂಪಟದಿಂದ ಕಿತ್ತಾಕ್ಬಿಡ್ತಾರ ಸರ್. ಇದೇನೇನೆ ಬಿಡದಿ ಜನರಿಂದ ಕಿತ್ಕೊಂಡು ನಾರ್ತ್ ಅವ್ರು ಬಂದು ಇಲ್ಲಿ ಸೆಟ್ಲ್ ಆಗ್ಲಿ ಅಂತ. ಭಾರತದಲ್ಲಿ ನಮ್ಮ ಕರ್ನಾಟಕ ರಾಜ್ಯನೇ ಇರಲ್ಲ, ಅಳ್ಸಾಕ್ಬಿಡ್ತಾರೆ. ಇಷ್ಟೇ ಅವ್ರು ಮಾಡೋದು. ನಿಮ್ಗೆ ಎಚ್ಚರಿಕೆ ಕೊಡ್ತೀರಾ DK ಶಿವಕುಮಾರ್? 3 ದಿನದಲ್ಲಿ ನೋಟಿಫಿಕೇಶನ್ ಆಗುತ್ತೆ, 10-30 ಒಳಗಡೆ ನೀವು ಅಮೌಂಟ್ ತಗೋಬೇಕು. ತಗೊಳಲ್ಲ. ಅವ್ರ ತಾತಂದಿದ್ರೆ ಅವನಿದ್ರ ತಗೊಳ್ಳಿ. ನಮ್ ತಾತನ್ ಸತ್ತು, ಅದು ನಮ್ ತಾತ ಮುತ್ತಾತ ಕೊಟ್ಟಿರೋ ಸತ್ತು. ಅವ್ನ್ ಕೊಟ್ಟಿಲ್ಲ, ಅವ್ನ್ ಕಿತ್ಕೊಳಕ್ಕೆ. ನಮ್ ಸ್ವಾಧೀನ ನಮ್ ಭೂಮಿ ಕಿತ್ಕೊಳಕ ಅವ್ನ್ ಬಂದಿ ನೋಟಿಫಿಕೇಶನ್ ಮಾಡವನೆ. ರೈತರು ನಾವು ಕಷ್ಟ ಸುಖ ವಿಚಾರಿಸವನೆ. ಏನ್ ಮಾಡವನ ಅವ್ನ್ ಕಿತ್ಕೊಳಕ್ಕೆ? ರೈತರು ಬಂದು ವಿಚಾರಿಸಿ ಮಾಡಿ ನಿಮ್ಮ ಭೂಮಿ ಕೊಡಕ್ಕೆ ಒಪ್ಪಿಗೆ ಇಲ್ಲ ಅಂತ ಕೇಳಿದ್ರೆ ನಾವು ಆರ್ಡರ್ ಕೊಡ್ತಾ ಇದ್ದೋ. ನಾವು ಒಪ್ಪಿಗೆ ಇಲ್ಲ ಅಂತ ಹೇಳಿದ್ಮೇಲೆ ಅವ್ನು ಹೆಂಗ ಆರ್ಡರ್ ಆಗ್ತಾನೆ, ದುಡ್ಡು ಹಾಕ್ತಾನೆ? ದುಡ್ಡು ಯಾರ ಅಕೌಂಟ್ಗೆ ಅಂತ ಹಾಕ್ತಾನೆ? ದುಡ್ಡು ಯಾರ ಅಕೌಂಟ್ಗೆ ಅಂತ ಹಾಕ್ತಾನೆ ದುಡ್ಡ? ಇವಾಗ ಭೂಮಿ ಇರೋದು ಇವತ್ತು ನನ್ನ ಹೆಸರಲ್ಲೋದು ಇನ್ನೊಬ್ಬರ ಹೆಸರು ಅವ್ನು ನೋಡಿದಾನೆ. ದುಡ್ಡು ಹಾಕ್ತೀನಿ ಅಂತ ದುಡ್ಡು ಎಲ್ಲರೂ ಹೋಗ್ತಾರೆ. ದುಡ್ಡು ಅವನೆಲ್ಲ ನೋಡಿದ್ರು. ಅವನು ಕೋಟಿ ನೋಡಿದ್ರೆ ನಾವು 1 ರೂಪಾಯಿ ನೋಡಿದೀವಿ. ರೂಪಾಯಿಗೂ ಬೆಲೆ ಇದೆ, ಕೋಟಿಗೂ ಬೆಲೆ ಇದೆ. ನಾವು 10 ರೂಪಾಯಿ 5 ರೂಪಾಯಿನವರ ರೈತರ ಇರ್ಬೋದು, ಅವ್ನು ಕೋಟಿ ಮಾಡಿಕೊಂಡಿರ್ಬೋದು. ಅವ್ನು ಯಾವ ದಕ್ಷಿಣಕ್ಕೂ ಬಂದಿದ್ದು ಅಮೌಂಟ್ ಅವನು ಹಾಕ್ತೀನಿ ಅನ್ನಕ್ಕೆ ಯಾವಾಗ ಅವನೇನು ಬಂದು ರೈತರು ವಿಚಾರಣೆ ಮಾಡಿಲ್ಲ, ಅವ್ನು ಹಾಕಿಲ್ಲ. ಅವ್ನ ದುಡ್ಡು ಎಷ್ಟೇ 10 ಕೋಟಿ ಕೊಟ್ರು ನಾವು ದುಡ್ಡು ಬೇಕಾಗಿಲ್ಲ, ನಮ್ ಭೂಮಿ ನಮ್ಗೆ ಬೇಕು. ನಮ್ ತಾತ ಮುತ್ತಾತ ಕೊಟ್ಟಿರೋದು ಅವ್ನು ಕೊಟ್ಟಿಲ್ಲ. ಅವನು ದುಡ್ಡು ಹಾಕ್ಬಿಡ್ತೀನಿ ಅನ್ನಕ್ಕೆ ಅವನೇನು ಭಿಕ್ಷೆ ಆಗ್ತಾ ಇಲ್ಲ. ನಮ್ಮ ಹತ್ರ ಅವನು ಓಟ್ ತಗೊಂಡೋಗಿ ಭಿಕ್ಷೆ ಕತ್ಕೊಂಡೋಗಿ ಅವ್ನು MLA ಆಗಿರೋದು. ನಮ್ಮ ಹತ್ರ ಅವ್ನು ಭಿಕ್ಷೆ ಬೇಡಿಲ್ಲ. ನಮ್ಮ ಹತ್ರ ಅವನು ಭಿಕ್ಷೆ ಬೇಡಿ MLA ಆಗವನೆ. ಅವನಿಂದ ಭಿಕ್ಷೆ ಬೇಡಿಲ್ಲ. ನಮ್ಮ ಮುತ್ತಾತ ಕೊಟ್ಟಿರೋ ಆಸ್ತಿ ಅವನ ಯಾರು ಕಿತ್ಕೊಳಕ್ಕೆ? ನಾವ್ ಯಾವ ಕಾರಣಕ್ಕೂ ಪ್ರಾಣ ಬಿಟ್ಟು ಜಮೀನ್ ಮಾತ್ರ ಯಾವ ಕಾರಣಕ್ಕೂ ಬಿಡಲ್ಲ. ಜಮೀನ್ ಮಾತ್ರ ಯಾವ ಕಾರಣಕ್ಕೂ 1 ಇಂಚು ಭೂಮಿ ತಗೊಳಕ್ ಆಗಲ್ಲ. ರೈತರನ್ನೆಲ್ಲ ಸಾಯಿಸ್ಬಿಟ್ಟು ಎಣ ದಾಟಿ ಅವ್ನು ಮಾಡ್ಕೋಬೇಕು ಅಷ್ಟೇ. ಅಕ್ವೈರ್ ಅಂತಂದ್ರೆ ಇದ್ರ ಯಾವ ಕಾರಣಕ್ಕೂ ಅವ್ನು ಅಕ್ವೈರ್ ಅನ್ಸಂದ್ ಬಂದ್ರು ಬಿಡ್ಕೊಡಲ್ಲ ಭೂಮಿನ. ಅವರು ದುಡ್ಡು ಅಂದದ್ಕೆ ಹೇಳ್ತೀನಿ, ದುಡ್ಡು ಯಾರೋ ಅಕೌಂಟ್ಗೆ ಹಾಕ್ಬಿಡ್ತಾರೆ ಅಂದದ್ಕೆ. ಅವ್ರು ಯಾರೋ ನಮ್ಮ ದುಡ್ಡು ಹಾಕಕ್ಕೆ ನಮ್ಗೆ ಅವ್ರು ನಮ್ಮ ಜಮೀನ್ದ ದುಡ್ಡು ಹಾಕಕ್ಕೆ ಅವ್ರಿಗೇನು ಅಧಿಕಾರ ಇಲ್ಲ. ಅವ್ರ ಅಧಿಕಾರನೇ ಅವ್ರು ತಗೊಳಕೈತೆ ಇಲ್ಲ ಇಷ್ಟಿನಿಂದ, ಸರಿನಾ? ನಮ್ಮ ಜಮೀನ್ ದುಡ್ಡೆಲ್ಲ 26 ಹಳ್ಳಿ ದುಡ್ಡ ಅವ್ರಿಗೆ ಯಾರಿಗೂ ಅಧಿಕಾರ ಕೊಟ್ಟಿಲ್ಲ. ನಾವಲ್ಲಿ ಕುಂಡ್ರಿಸಿರೋರವ್ರನ್ನ ಹೇಳ್ತಾನೆ, 3ನೇ ಸತಿ ಹೇಳ್ತಾ ಇದ್ದೀನಿ ಇದನ್ನ. ಅಲ್ಲಿ ಅವ್ರದ್ದೇ ಅವ್ರ ಸೀಟೇ ಅವ್ರು ಹಿಡ್ಕೊಳಕ್ ಬಿಗಿಯಾಗೈತೆ ಇಲ್ಲ. ಇನ್ನು ನಮ್ಮ ಸೀಟೆಲ್ಲ ಹಿಡ್ಕೊಳಕ್ ಬಂದ್ರೆ ಬಿಡ್ತೀವ, ತಳ್ಳು ಕಳಿಸ್ತೀವಿ ಅಲ್ಲಿ, ಸರಿನಾ? ಇಲ್ಲೊಬ್ರು ಯಜಮಾನ್ರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ಬನ್ನಿ ಇಲ್ಲಿ, ಬಹಳ ವರ್ಷಗಳಿಂದ ಕೃಷಿ ಮಾಡ್ತಿದ್ದೀರಿ. ಈಗ ನಿಮ್ ಜಮೀನೇ ಬೇಕು ಅಂತ DK ಶಿವಕುಮಾರ್ ಹಠ ಹಿಡಿದಿದ್ದಾರೆ. ನಮ್ ಜಮೀನೇ ಬೇಕು ಅನ್ನೋದು ಯಾಕೆ ಸರ್? ಅವ್ನು ಅವ್ರವ್ರ ಕಡೆ ಹೋಗಿ ಮಾಡ್ಲಿ ಹೇಳಿ ಸರ್. ನಮ್ ರೈತರ ಜಮೀನಲ್ಲಿ ಬಂದು ನೋಡ್ಲಿ, ಅವ್ನವ್ರ ಕಡೆ ಬೆಂಡ್ ಭೂಮಿ ಅದೇ, ಇದು ಕೃಷಿ ಭೂಮಿ. ಅವ್ರವ್ರ ಕಡೆ ಹೋಗಿ ಮಾಡ್ಲಿ. ಅವನೇನ್ ನಮ್ ಭೂಮಿ ಮಾಡಕ್ಕೆ? ಈಗ ಅವನ ಭೂಮಿನ ನಾವ್ ಬೇಕು ಅಂತ ಕೇಳ್ತೀವಿ, ಕೊಡ್ತಾನ ಸರ್? ಅವ್ನ ಸ್ವಂತ ಅವ್ರ ಅಪ್ಪನ ಜಮೀನ ಅವ್ನು ಎಲ್ಲೆಲ್ಲಿ ಬೇಕೋ, ಯಾವ ತಾಲೂಕಿನಲ್ಲಿ ಬೇಕೋ ಎಲ್ಲಾ ಕಡೆನೂ ಮಾಡವನ. 5,000 ಎಕರೆ 10,000 ಎಕರೆ ಅವ್ನು ಇಲ್ಲೂ ಮಾಡ್ಕೊಳಕ್ಕೆ.
ಇಲ್ಲಿ ಒಂದ್ 5,000 ಎಕರೆ ಮಾಡ್ಕೊಂಡು ಇನ್ನು ಇದ್ದದ್ದು ದೇಶದವ್ರಿಗೆ ಹಾಕಕ್ಕೆ ಅವನು ಡಿ ಕೆ ಆರ್ ಅವನೇನ್ ಗೌರ್ಮೆಂಟ್ ಕಲ್ಲ ಗೌರ್ಮೆಂಟ್ ಕೈ ಬಿಡಿ ಆಗ್ಬೇಕಾದ್ರೆ ಮಸ್ತಾಗಿ ಬೆಂಗಳೂರಲ್ಲಿ ಅಭಿವೃದ್ಧಿ ಆಗ್ಲಿ ಮಸ್ತಾಗಿ ನೋಡಿ ಈಗೆಲ್ಲ ನೆನೆ ದಿವಸ ವಾರ್ತೆ ತೋರಿಸ್ತಾ ಇತ್ತು ಚರಂಡಿಗಳು ತುಂಬಿಕೊಂಡು ಮರ ಮುಂಡಿ ಬುದ್ಧಿ ಅಲ್ಲಿ ರಸ್ತೆ ಮಾಡ್ಲಿ ಅವನು ಇರೋ ಅಪಾರ್ಟ್ಮೆಂಟ್ಗಳಿಗೆಲ್ಲ ಇದ್ ಮಾಡ್ಲಿ ಇಲ್ಲಿ ಬಂದ್ ಏನ್ ಮಾಡ್ತಾನೆ ಅವನು ಎಲ್ಲಾ ಕಡೆನೂ ಅಕ್ವೈರ್ ಆಗಿರೋ ಕಡೆ 20 ವರ್ಷ ಆದ್ರೂ ಇನ್ನ ಇದಾಗ್ಲಿಲ್ಲ ಒಂದು ಮನೆ ಕಟ್ಟಿಲ್ಲ ಖಾಲಿ ಬಿದ್ದಾವೆ ಇಲ್ಲಿ ಮರ ಮುಂಡಿ ಎಲ್ಲ ಹಾಳು ಮಾಡ್ಬಿಟ್ಟು ಅವ್ನು ಏನ್ ಮಾಡ್ತಾನೆ ಇಲ್ಲಿ ಯಾರೋ ಹೊಸೂರವ್ರು ಹೇಳ್ತಾರು ಈ ಕೊಚ್ಚೆ ನೀರು ಆ ನೀರು ಮತ್ತೆ ಅವ್ನ ತೆಂಗಿನ ಮರ 40-50 ವರ್ಷದಿಂದ ಅವ್ರ ಅಪ್ಪನ ಕಾಲದಿಂದ ಬೆಳೀತದವರು ಏನ್ ಮಾಡ್ತಾ ಇದ್ದ ತೆಂಗಿನಕಾಯ ಸಾವಿರಾರು ತೆಂಗಿನ ಮರ ಅದ ಅವನು ಏನ್ ಮಾಡ್ತಾ ಅವ್ನ ತೆಂಗಿನಕಾಯಿ ಅವನು ಬಿಸಾಕ್ತಾವನ ರೈತ ತಿಂತ ಇಲ್ಲ ಕಾಯಿಲೆ ಬಂದ್ಬಿಟ್ಟದ ಅವ್ನಿಗೆಲ್ಲ ಕ್ಯಾನ್ಸರ್ ಬಂದಿರ್ಬೇಕು ಅವ್ನ ತರಕಾರಿ ತಿನ್ನೋನ್ಗೆ ಅವನ್ ಯಾರ ಗೊಲ್ಲಳ್ಳಿಯಲ್ಲಿ ಹೇಳ್ತಾ ಇದ್ದ ಒಬ್ಬ ನಾನು ಸೌತೆಕಾಯಿ ಕೋಡಿ ಬೆಳೆದನು ಇದು ಸೌತೆಕಾಯಿ ಬೆಳೆದು ಎಷ್ಟು ಎಕರೆ ಬೆಳೆದವನು ಅವನು ಯಾರವರ ಇದ್ದ ಅವ್ನ ಭೂಮಿ ಬೆಳೆದಿದ್ರೆ ಗೊತ್ತಾಗೋದು ತರಕಾರಿ ಒಂದ್ಸತಿ ಡೌನ್ ಆಯ್ತು ಒಂದ್ಸತಿ 1,000 ರೂಪಾಯಿ ಹೋಯ್ತಾ ಸರ್ ಒಂದ್ಸತಿ 200 ರೂಪಾಯಿಗೆ ಹೋಗ್ಬೋದು ಒಂದ್ಸತಿ 1,000 ರೂಪಾಯಿಗೆ ಹೋಗ್ಬೋದು 1,000 ರೂಪಾಯಿ ಹೋದಾಗ 10 ಮೂಟೆಗೆ ಎಷ್ಟಾಯ್ತು 1,000 ಮೂಟೆ ಕೂಯ್ತದೆ ಅವತ್ತು 2 ಲಕ್ಷ 3 ಲಕ್ಷ ಆಯ್ತದೆ ಟೈಮ್ನಲ್ಲಿ ನಮ್ಮ ಹಾಕಿರೋ ಬಂಡವಾಳ ಆಯ್ತದೆ ಅದೆಲ್ಲ ಹೇಳಕ್ಕೆ ನೀನು ಅಲ್ಲ ನನಗೆ ನಾನು ಬೆಳಿಗ್ಗೆಯಿಂದ ಮಾತಾಡ್ಸ್ತೀನಿ ಅವ್ರು 80% ಒಪ್ಕೊಂಡಿದ್ರು ಎಲ್ಲಿ ಒಪ್ಕೊಂಡ್ರು ಯಾರು ಸಿಗ್ತಿಲ್ಲಲ್ಲ ಅಂತ ಯಾರವ್ರು ಅಂತ ಒಂದ್ ಊರಲ್ಲಿ ಯಾರೋ ಒಬ್ಬ ಇಬ್ಬ ಇರ್ಬೋದು ಅವ್ರ ಕಡೆ ಇರೋರು ಇದು ರಿಯಲ್ ಎಸ್ಟೇಟ್ನವರು ಇದ್ದವ್ರು ಯಾರು ಸರ್ ಬಂದು ಅವ್ನು ಸರ್ವೆ ಮೇಲೆ ಅಲ್ಲದೆ ಅಂತ ತಾಕತ್ತಿರೋರು ಅದು ಅಕ್ವೈರ್ ಮಾಡ್ತೀನಿ ಅಂತಲ್ಲ ಪಾಣಿ ಮೇಲೆ ವೋಟ್ ಮಾಡ್ಲಿ ಯಾರ್ಯಾರು ಸರ್ವೆ ನಂಬರ್ ಅದು ವೋಟ್ ಮಾಡ್ಲಿ ನನ್ನ ಪ್ರಕಾರ ಡಿ ಕೆ ಶಿವಕುಮಾರ್ ಒಮ್ಮೆ ಇಲ್ಲಿಗೆ ಬರ್ಬೇಕು ಅವನು ಅವ್ನು ಡಿ ಕೆ ಎಲ್ಲೋ ಕುಂತ್ಕೊಬಿಟ್ಟು 2 ಗೋಡೆ ಮಧ್ಯೆ ಬ್ಯಾಸ್ನ ಬಿಟ್ಟಂಗಲ್ಲ ಇವನು ಬಾಲಕೃಷ್ಣನ ಅವನು ನಾನು ಹಂಗ್ ಮಾಡ್ಬಿಡ್ತೀನಿ ನೋಟಿಸ್ ಕಳ್ಸಿಬಿಡ್ತೀನಿ 30ನೇ ತಾರೀಕು ಹಾಕ್ಬಿಡ್ತೀನಿ 21ಕ್ಕೆ ಹಾಕ್ಬಿಡ್ತೀನಿ ಅಂತ ಯಾರು ಅಕೌಂಟ್ಗೆ ಅಂತ ಹಾಕ್ತಾರೆ ದುಡ್ಡು ಮತ್ತೆ ಗೌರ್ಮೆಂಟ್ ಅಕೌಂಟ್ಗೆ ಹಾಕ್ಬಿಟ್ರೆ ನಾವು ಕೇಳಿದ ಜಾಗದ ಜಮೀನು ನಾವು ಅಕೌಂಟ್ಗೆ ಹಾಕ್ತಿವಿ ಕೊಡ್ತಾರ ಎಲ್ಲಾರ ಬೇರೆ ಕಡೆ ನಾವು ಕೇಳಿದ ಜಾಗದಲ್ಲಿ ನಮ್ಮ ಪಂಚಾಯತಿ ಬಿಟ್ಟು ಬೇರೆ ನಮ್ಗೆ ಇದೇ ಜಾಗ ಬೇಕು ಅಂತ ಕೇಳ್ತೀವಿ ಕೊಡ್ತಾರ ಜಾಗನ ಅಲ್ಲ ನೀವು ಹೇಳ್ಬೇಕು ಭೂಮಿ ಕೊಡ್ತೀವಿ ಬೆಂಗಳೂರು MG ರೋಡಲ್ಲೇ ಸೈಟ್ ಕೊಡ್ಬೇಕು ಅನ್ಬೇಕು ಸೈಟ್ ಬೇಡ ಸರ್ ನಾವು ವ್ಯವಸಾಯ ಮಾಡಕ್ಕೆ ನಮ್ಗೆ ಡೈಲಪ್ಮೆಂಟ್ ಏನ್ ಮಾಡಿದ್ವು ತೆಂಗಿನ ಮರ ರೇಷ್ಮೆ ಮಾಮೂಲಿ ಅಡಿಕೆ ಅಂತ ಜಾಗ ಕೇಳ್ತೀವಿ ನಾವು ಕೊಡ್ತಾನ ನಮ್ಮ ಏರಿಯಾ ಬಿಟ್ಟು ಕೊಡ್ತಾರ ಅವ್ರು ಕೈಲಿ ಆಯ್ತಾರೆ ನಾವು ದುಡ್ಡು ಹಾಕ್ಬಿಡ್ತೀವಿ ಅಕೌಂಟ್ಗೆ ಅದ್ ಹೆಂಗ್ ಹಾಕ್ಬಿಡ್ತಾನೆ ಬ್ಯಾಂಕ್ ಅಕೌಂಟ್ಗೆ ಯಾರ ಅಕೌಂಟ್ಗೆ ಅಂತ ಹಾಕ್ಬಿಡ್ತಾನೆ ಸರ್ ಮತ್ತೆ ಅಕೌಂಟ್ ಆಗಿರೋ ಅವತ್ತಿಂದ ಹಾಕ್ಬೇಕಾಯ್ತು ಎತ್ಕೊಳ್ಳೋರೆಲ್ಲ ಯಾರ ಅಕೌಂಟ್ಗೆ ಹಾಕ್ತಾನೆ ದುಡ್ಡು ಬನ್ನಿ ಬನ್ನಿ ಇಲ್ಲಿ ಅಮ್ಮ ಒಂಚೂರು ಬನ್ನಿ ಅಲ್ಲ ಜಮೀನ್ ದುಡ್ಡಿಗೆ ಅಕೌಂಟ್ ಹಾಕ್ಬಿಡಕ್ ಸುಲಭ ಅಲ್ಲ ಈಗ ಅವ್ನ ಅಕೌಂಟ್ 16,000 ಕೋಟಿ ಮಾಡಿಕೊಬಿಟ್ಟು ಕೊಡ್ಲಿ ಯಾರಿಗೆ ಇರೋ ಬೇಕಾರೆ ರೈತರನ್ನ ಯಾಕೆ ಹಾಳು ಮಾಡ್ತಾನೆ ಅವನು ಯಾಕೆ ಮಕ್ಳು ಬೀಸ್ತಾನೆ ರೈತರನ್ನ ಬಂದಿಲ್ಲಿ ಸಮಸ್ಯೆ ನೋಡ್ಬೇಕು ಏನ್ ಬೆಳಿತಾವ್ರೆ ರೈತರು ಏನ್ ಕಷ್ಟ ಅಂತ ಅಲ್ಲ ರೈತರ ಪ್ರತಿ ಒಬ್ಬ ಮನೇನು ಗೌರ್ಮೆಂಟ್ ಕೆಲಸ ಅವನ ಅಕ್ವೈರ್ ಮಾಡ್ಕೊಂಡ್ರೆ ಅವ್ರು ವಂಶರಾಗಿ ಅಗ್ರಿಮೆಂಟ್ ಮಾಡ್ಕೊಡ್ತಾನ ಗೌರ್ಮೆಂಟ್ ಕೆಲಸಕ್ಕೆ ಅವ್ರ ಮಕ್ಳು ಮರಿಗೆಲ್ಲ ಈಗ ನನ್ಗೆ ಯಾರು ಕೆಲಸ ಕೊಡ್ತಾರೆ ಸರ್ ಯಾರು ಕೊಡ್ತಾರೆ ಕೆಲಸ ನನಗೆ ಕೆಲಸ ಕೊಡ್ತಾರಾ ತಗೋತಾರೆ ಕೆಲಸ ಫ್ಯಾಕ್ಟ್ರಿಲಿ ನಮ್ಮ ವ್ಯವಸಾಯಲ್ಲಿ ನಾನು ದುಡಿತೀನಿ ತಿಂಗ್ಳಿಗೆ ನಾನು 40-50 ಸಾವಿರ ರೂಪಾಯಿ ದುಡ್ಕೊತೀನಿ ಹಾಲಿನಲ್ಲಿ ರೇಷ್ಮೆ ಲಕ್ಷಾಂತರ ರೂಪಾಯಿ ದುಡಿತೀನಿ ತಿಂಗಳಲ್ಲಿ ನಾನು ಕೊಡ್ತಾನೆ 50,000 ಫ್ಯಾಕ್ಟ್ರಿಲಿ ಕೊಡ್ತಾನೆ ಸರ್ ಫ್ಯಾಕ್ಟ್ರಿಲಿ 50,000 ಕೊಡ್ತಾರೆ ನನಗೆ ಸೇರ್ಸ್ಕೊತಾನ ನನಗೂ 55 ವರ್ಷ 60 ವರ್ಷ ಆಯ್ತು ಸೇರ್ಸ್ಕೊತಾರಾ ಹಾಂ ನಾನು ಜೀವನ ಅಂತ ನನ್ನ ಜಮೀನಲ್ಲಿ ತೆಂಗಿನ ಮರ ಕಾಯಿ ಬೀಳ್ತಾ ನಾನು ಅಡಿಗೆ ಬಿದ್ದೋದ್ರು ಕಾಯಿ ಬೀಳ್ತಾ ಇರ್ತವೆ ಜೀವನ ಮಾಡ್ತಾರೆ ಫ್ಯಾಕ್ಟ್ರಿ ಕೊಡ್ತಾರೆ ನಮಗೆ ಸಂಬಳ ಆದಮೇಲೆ ಮತ್ತೀಗ ಡಿ ಕೆ ಎಲ್ಲೋ ಕುಂತ್ಕೊಂಡು ನಾನು ಹಾಕ್ಬಿಡ್ತೀನಿ ಅಕೌಂಟ್ಗೆ ಯಾರು ಅವನ ಜಮೀನಿಗೆ ಹಾಕೊಳ್ಳಿ ಬಿಡು ಯಾರ್ದೋ ಹೊರ ದೇಶದವ್ನು ಕರ್ಕೊಬಂದು ಅವ್ನ ಜಮೀನು ಕೊಟ್ಕೊಳ್ಳಿ 1,000 ಎಕರೆ 50,000 ಎಕರೆ ಮಾಡವನ್ನೆಲ್ಲ ಕುಂತ್ಕೊಳ್ಳಿ ಸರ್ ರೈತರನ್ನ ಯಾಕೆ ಹಾಳು ಮಾಡ್ತಾನೆ 10 ಗುಂಟೆ ಅರ್ಧ ಅವ್ರ ಮಾತುಗಳು ರೈತರಲ್ಲ ಅವ್ರು ಯಾರು ರೈತರ ಅಲ್ದಿರ ಕತ್ತೆ ಕಾಯ್ತಾವ್ರಂತೆ ಅವನಂಗೆ ಇಲ್ಲಿ ರೈತ ಅಲ್ದಿರ ವ್ಯವಸಾಯ ಬೆಳೆ ನೋಡಿದ್ರಾ ಸೋತೆ ಗಿಡ ಇತ್ತಾಗ ತೆಂಗಿನ ಮರ ಏನೇನು ವ್ಯವಸಾಯ ಮಾಡ್ತಾವ್ರೆ ಅಂತ ಅವ್ನು ಬಂದು ನೋಡ್ಬೇಕು ಅವ್ನು ಎಲ್ಲೋ ಕುಂತ್ಕೊಬಿಟ್ಟು AC ರೂಮಲ್ಲಿ ರೈತರಲ್ಲ ಅನ್ನಕ್ಕೆ ಇವ್ನು ಯಾರು ಇವ್ರು ಯಾರೋ 5-6 ಜನ ಹೋಗ್ಬಿಟ್ಟು ರಿಯಲ್ ಎಸ್ಟೇಟ್ನವನು ಅವ್ನ ಕಮಿಷನ್ ಸಲುವಾಗಿ ಇವ್ರು ಹೋಗೋದ್ರ ಮಧ್ಯೆ ದಳ್ಳಾಳಿಗಳು ಓಕೆ ಅಮ್ಮ ನೀವ್ ಹೇಳ್ತಾ ಇದ್ರಿ ಓಟ್ ಮಾತ್ರ ಚೆನ್ನಾಗಿ ಹಾಕ್ಸ್ಕೊಬಿಟ್ರು ಅಂತ ಹಾಕಿಸ್ಕೊಬಿಟ್ರು ಇನ್ನಿಲ್ಲ ಅನ್ನುವಂಗ ಹಾಕಿಸ್ಕೊಬಿಟ್ರು ದೊಡ್ಡದಲ್ಲಿ ನಮ್ಮನ್ನ ಇವಾಗ ನಾಮ ತಕೊಂಬಂದವ್ರು ಇಕ್ಕಾಕಿ ಇಕ್ಕಿಸ್ಕೊತೀವಿ ನಾವು ನಾಮನ ಬಾಲಕೃಷ್ಣ KBDಗೆ ಆದಾಗ ಏನಂತ ಹೇಳ್ತಾರು ಗೊತ್ತಾ ಅಯ್ಯೋ KBDಗೆ ಹೊಟ್ಟೆ ಹೋಗ್ಬಿಡ್ತು KBDಗೆ ಯಾರ್ದೋ 900,000 ಎಕರೆ ಇತ್ತು ತಿಮ್ಮೇಗೌಡರದು ಅವ್ರು ಹಾಕೊಂಡ್ ರೈತರದ್ದು ಹೋಗದ ರೈತರದ್ದು ಇಲ್ಲ ಅವಾಗ ಹೇಳ್ತಾರು ಬಾಲಕೃಷ್ಣ ಅವರು ಮಾಜಿ MLA ಆಗಿದಾಗ ಓ ನಿಮ್ಮ ಇದು ಮಂಜು ಬರ್ಲೇ ಇಲ್ಲ ಅಕ್ವೈರಿ ಆಯ್ತದೆ ತಿಮ್ಮೇಗೌಡರು ಬೇಕಾಯ್ತು ಮಾಡ್ಕೊಂಡ್ರು ಅವರು ರೈತರದ್ದು ಯಾರು ಅಲ್ಲ ರೈತರದ್ದು ಹೋಗಿ ಅವತ್ತು ಹೋರಾಟ ಇದ್ರು ಇವತ್ತು ನಾನು ಇದು ಅಧಿಕಾರಿಗೆ ಬಂದ್ಬಿಟ್ರೆ ರೈತರದ್ದು ಯಾರ್ದು ಏನು ಅಕ್ವೈರಿ ಮಾಡ್ಸಲ್ಲ ಅವನು ಅಧಿಕಾರ ಬರ್ಲಿ ಅಂತಾನೆ ಅಕ್ವೈರಿ ಮಾಡ್ಸಕ್ ಗೆಡ್ಡೆ ಹೊಡ್ಕೊಂಡು ಹೊಂಟಾಗಾರೆ ಅಂತ ಹೇಳ್ತಾ ಇದ್ದು ಬಾಲಕೃಷ್ಣ ಅವರು ಓಟ್ ಹಾಕ್ರಿ ತಾಲಿ ತೋರ್ಸ್ಕೊ ಬಂದ್ರು ಹೆಂಗಸರು ತಾಲಿ ನಮ್ ಗೌಡ ಓದ್ಸತಿ ಸೋತ್ಬಿಟ್ಟಿರು ಮಾಂಗಲ್ಯ ಉಳಿಸ್ತೊತ್ತಿಗೆ ಎಲ್ಲಾರ ಮಾಂಗಲ್ಯನು ಕಿತ್ತಾಕ್ತಾವನೆ ಗೆಡ್ಡೆ ಎಲ್ಲ ಗೆಡ್ ಬರ್ಸೆ ಬಾಲಕೃಷ್ಣ ಅವನ ಎತ್ತಿಗೆ ಇದಕ್ಕ ಏಂತಿ ಮಾತಾಡ್ಬೇಕು ಮಾಂಗಲ್ಯ ತೋರ್ಸ್ಕೊಂಬಂದ್ರು ಕಣಪ್ಪ ಏನು ನಮ್ಮ ಹೆಣ್ಮಕ್ಳಲ್ವಿ ಅವ್ರು ಅಂದ್ಬಿಟ್ಟು ಉಳಿಸ್ತು
ಇವಾಗ ನಮ್ಮನ್ನೇ ಸಾಯಿಸ್ತಾವ್ರೆ. ಊರು ಬಿಟ್ಟು ಓಡಿಸ್ತಾ ಓಡಿಸ್ತಾವ್ರೆ. ಎಲ್ಲಿ ಹೋಗೋಣಪ್ಪ ನಾವು? ಎತ್ಮುತ್ತದ ಕಾಲದಿಂದ ಇಲ್ಲಿ ಇದ್ದು ನಾವು ಒಂದು ಊರಿಗೆ ಹೋದಾರಲ್ಲ, ಒಂದು ಕೇರಿಗೆ ಬಂದಾರಲ್ಲ, ಇನ್ನೊಂತಾವ್ ಜೀವನ ಮಾಡಕ್ ಆಗತ್ತೆ ಮಗನೇ? ನಾನು ಆಯ್ತದೆ. ನಮ್ಮ ಮಕ್ಳು ಹೇಳು, ನಮ್ಮ ಪಾಡ್ಯ ಸಟ ನಾವು ಇನ್ನೇನು ಹೊಂಟೈತೀವಿ. ಮಕ್ಕಳು ಮೊಮ್ಮಕ್ಕಳು ಅವದೊಟ್ಟೆ ಹುಟ್ಟವು ಏನಪ್ಪ ಮಾಡ್ಬೇಕು ನಾವು? ಅವ್ರಿಗೇನು ಜ್ಞಾನನೇ ಭಗವಂತ ಕೊಡ್ಲಿಲ್ವೇ? ಏನು ಮಾಡ್ತಾರ ಅವರು? ಮಾಡ್ತಾರ ಅವರು? ಇನ್ನ ಏನು ಮಾಡ್ತಾರೆ ಅಂತ? ಅವ್ರಿಗೆ ಆಸೆ ಇದ್ದಂಗೆ ಅಲ್ವೇ ನಮಗೂ ಇರೋದು? ಹೇಳಪ್ಪ. ಓಕೆ. ಅವತ್ತು ಓಟ್ ಕೇಳಕ್ ಬಂದಾಗ ಇದು ನಿಂತಿದ್ದಾಗ ಬಾಲಕೃಷ್ಣ ಅವರು ಅವತ್ತು ಅವ್ರ ಹೆಂಗಸರು ಮನೆ ಕೈ ಮುಕ್ಕೊಂಡು ನಮ್ಮ ಗೌಡ ಸತಿ ಸೋತ್ ಬಿಟ್ಟವ್ರೆ, ಈ ಸತಿ ಉಳ್ಸ್ರಿ ಅಂತ ತಾಳಿ ತೋರಿಸ್ಕೊಂಡು, ಈ ಸತಿ ಉಳ್ಸ್ರಿ, ನೀವು ಉಳ್ಸಿದ್ರೇನೆ ನಮ್ಮ ಗೌಡ ಉಳ್ಕೊಳ್ಳೋದು ಅಂತ ತಾಳಿ ತೋರಿಸ್ಕೊಂಡ್ ಬಂದ್ರು. ಅಯ್ಯೋ ಹೋಗ್ಬಿಡ್ತಾರೆ ಮಾಜಿ ML ತಡೆಯಪ್ಪ, 5-6 ಸತಿ ML ಆಗವ್ರೆ ಅಂತ ಉಳ್ಸಿದ್ರು. ಅದೇ ಥರ ಉಳ್ಸ್ಬೇಕು ತಾನೆ ಅವರು. ಅವ್ನು ಎಲ್ಲೋ ಕುಂತ್ಕೊಬಿಟ್ಟು ಗೆದ್ದೇಟ್ಗೆ ನನಗೇನು ಅಂದ್ಬಿಟ್ಟು ಅವ್ನು ಇಷ್ಟ ಬಂದಂಗೆ ಮಾತಾಡ್ತಾ ಇರೋದೆ. ಅದೇ ಥರ ರೈತರಲ್ಲಿ ಈಗ ಅವನು ಮಾಂಗಲ್ಯ ಅವ್ನು ಹೆಂಡ್ರು ಉಳ್ಸ್ಕೊಂಡ, ಈಗ ರೈತರನ್ನೆಲ್ಲ ಗೆಟ್ ಬೆರ್ಸ ಕಳಿಸ್ತಾವನೆ, ಓರಿ ನೀವೆಲ್ಲ ಇಸ ತಗೊಂಡು ಸಾಯ್ರಿ ಅಂತ. ಓಕೆ. ಇದು ರೈತರ ಆಕ್ರೋಶದಲ್ಲೂ ಕೂಡ ಅರ್ಥ ಇದೆ. ಒಂದೆರಡು ಅಲ್ಲ, 9,600 ಎಕರೆ, ಒಂದೆರಡು ಕುಟುಂಬ ಅಲ್ಲ, ಬರೋಬ್ಬರಿ 6,000 ಕುಟುಂಬ, ಹೆಚ್ಚು ಕಡಿಮೆ ಒಂದು 25,000 ಜನ ಇದರಿಂದ ಬಾಧಿತರಾಗ್ತಾರೆ. ಆ ಕಾರಣಕ್ಕಾಗಿ ರೈತರ ಆಕ್ರೋಶ. ಮತ್ತೆ ನಾವು ಅದನ್ನೇ ಹೇಳಿದ್ರೆ DK ಶಿವಕುಮಾರ್ ಅವರಿಗೆ, ಅಥವಾ ಯಾವುದೇ ಯೋಜನೆ ಜಾರಿಗೆ ತರಲಿ, ಎಲ್ಲೋ AC ರೂಮಲ್ಲಿ ಕುತ್ಕೊಂಡು ಯೋಜನೆ ಜಾರಿಗೆ ತರೋದಲ್ಲ, ಗ್ರೌಂಡಿಗೆ ಇಳಿಬೇಕು. ಗ್ರೌಂಡಿಗೆ ಇಳಿದು ಜನರನ್ನು ಮಾತಾಡಿಸ್ಬೇಕು. ಆಗ ಮಾತ್ರ ರಿಯಾಲಿಟಿ ಅರ್ಥ ಆಗುತ್ತೆ. ಇಲ್ಲ ಅಂತಂದ್ರೆ ಯಾವ ಕಾರಣಕ್ಕೂ ನಿಮಗೆ ರಿಯಾಲಿಟಿ ಅರ್ಥ ಆಗೋಕೆ ಸಾಧ್ಯನೇ ಇಲ್ಲ. ಇನ್ನೊಂದಷ್ಟು ಊರುಗಳು ನೋಡೋಣ, ಇನ್ನೊಂದಷ್ಟು ಜನರನ್ನು ಮಾತಾಡ್ಸೋಣ ಬನ್ನಿ.